ನಾಗರು ಹೋಗೋಣ ಅಂದ್ಬಿಟ್ಟು ನನ್ನ ಮಗನ್ನ ಕರ್ಕೊಂಬಂದ್ಬಿಟ್ಟೆ. ನಾನು ಬಂದಿರಟ ಝೂಗೆ. ಏನೋ ಫ್ರೀ ಟೈಮ್ ಆಯ್ತಾ ಅಂತ ನಾನು ನಮ್ಮ ವೈಫು ನನ್ನ ಮಗ ಮೂರು ಸೇರ್ಕೊಂಡ್ಬಂದ್ರಿ. ಇವನು ಒಂದು ಕಣ ನಿಲ್ತಾನ ಓಡ್ತಾವನೆ ನನ್ನ ಚಡ್ಡ ಥರ. ಕೊನೆಗೂ ಒಳಗೆ ಎಂಟ್ರಿ ಕೂತಿದ್ದಾಯ್ತು. ನನ್ನ ಮಗ ಅಂತೂ ಫುಲ್ಲು ಖುಷು. ಯಾವುದೋ ಸ್ಕೂಲ್ ಮಕ್ಕಳು ಬಂದಿದ್ರು. ಸರಿ ಬಂದೆರಗಟ್ಟ ಬೈರೇಜಿಗಳು ಪಾರ್ಕ್ ಬೆಂಗಳೂರು ನೋಡಿ ಒಡೆ ನನ್ನ ಮಕ್ಕಳು ಬರ್ತಾರೆ. ಆಗಷ್ಟೇ ಹೋಗಿ ನೋಡ್ಕೊಂಡು ಬರಲ್ಲ. ಸರಿ ಗುರು ಆಶಿ ನನ್ನ ಮಗನಿಗೆ ನನ್ನ ಹೆಂಡತಿಗೆ ಸ್ವಲ್ಪ ಸ್ನ್ಯಾಕ್ಸ್ ತಗೊಟ್ಟೆ. ಆರೋಗ್ಯಕ್ಕೆ ಒಳ್ಳೇದಲ್ಲ, ಬಟ್ ಯಾವಾಗ ಸರಿ ತೊಂದರೆ ಏನಿಲ್ಲ, ತಿನ್ಬೋದು. ಇವನು ಅವ್ರ ಅಮ್ಮನ ಹತ್ರ ಫೋನ್ ಕೊಟ್ಬಿಟ್ಟು ಏನೇನೋ ಹೇಳ್ತಾ ಇದ್ದ. ಅವರ ಅಮ್ಮನಿಗೆ ಏನು ಅರ್ಥ ಇಲ್ಲ. 4 ಗಂಟೆಗೆ ಕೊಟ್ಟಿದ್ದೆ ಝೂ ಒಳಕ್ಕೆ. ಸಫಾರಿ ತಗೊಳ್ಳಿಲ್ಲ ನಾವು ಸರಿ. ಪ್ರಾಣಿಗಳು ಕಮ್ಮಿ ಬಸ್ಸಲ್ಲಿ ಕಿರಿಕಿರಿ ಅಂದ್ಬಿಟ್ಟೆ. ಎಂಟ್ರಿಗೆ ಕೊಟ್ಟಿದ್ದೆ ಅನ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಜಿರಾಪೆ ಅಂತೀನಿ. ಯಾರು ಬರೋದು ಜಿರಾಪೆ ದೊಡ್ಡದು ಝೀಬ್ರಾ ನೋಡಿ ಅಂತ ಹಾಗೆ ಬಂದರೆ ಇವನಂತೂ ಅವರಪ್ಪನ ಕೈಗೆ ಸಿಗ್ತಾನೆ ಇರಲಿಲ್ಲ. ಓಡ್ತಾನೆ ಹಿಡಿತಾನೆ. ದೊಡ್ಡ ತಲೆನೋ ಹೋಗ್ತಿತ್ತವ್ರ ಅಮ್ಮನಿಗೆ. ಅವಾಗ ಹೇಳದ್ನಲ್ಲ ಬೈ ಮಿಸ್ಟೇಕಾಗಿ ಆದ್ರದ್ದು ಇಮೇಜ್ ಇತ್ತಪ್ಪ. ನಮ್ಮ ಫೋಟೋ ತಗೊಂಡು ಯಾರೋ ಕೋತಿ ಗೀತಿ ಅನ್ಕೊಂಡ್ ಬಂದ. ನ್ಯಾಷನಲ್ ಅದೇನು ಕೋತಿ ಗೊತ್ತಿಲ್ಲ, ನನಗೆ ಕಾಣಿಸಿಲ್ಲ. ಝೂಮ್ ಮಾಡಿ ನೋಡಿದ್ರೆ ಸ್ವಲ್ಪ ಕಾಣಿಸ್ತು. ಯಾರೋ ನೋಡ್ಕೊಂಡ್ ಬಂದ್ರಿ. ಇವ್ರ ಮುಂದಕ್ಕೆ ಬಂದ್ರಪ್ಪ. ಯಾವುದೋ ನೆಕ್ಸ್ಟು ನಮ್ಮ ರಾಷ್ಟ್ರೀಯ ಪ್ರಾಣಿ ರಾಜವಳ್ಳಿ. ಎಲ್ಲ ನನ್ನ ಮಕ್ಳು ನೋಡೋದು ಬರ್ತಾರೆ. ನನ್ನ ಇಷ್ಟ ಬರೋಕ್ಕಾಗಲ್ಲ ನಾನು. ನನ್ನ ಮಗನೂ ನೋಡ್ದ ಹೋಲಿನ ಕೈ ತೋರಿಸ್ದ. ಏನು ಮಾಡೋಕ್ಕಾಗುತ್ತೆ, ಒಳಗೆ ಹೋಗ್ತೀನಿ ಅಂತಾನೆ. ಯಾವ ಫುಲ್ ಟೈಟ್ ಸೆಕ್ಯೂರಿಟಿ ಇತ್ತು. ಹಂಗೆ ಒಳಗೆ ಬಿಡಪ್ಪ, ಅದೇನು ಬೇಕಾ ಬಿಡಕ್ಕೆ. ಎಲ್ಲ ಫೋನ್ ಮಾಡಲು ಹಾಕಿದ್ರು. ಹಂಗೆ ಮುಂದೆ ಬಂದರೆ ಇದು ಯಾವ ಪ್ರಾಣಿ ಇದು? ಕರಡಿ ಪಕ್ಷಿ ಯಾವುದು ಅಂತ ನೋಡ್ಕೊಂಡ್ರೆ ನಮ್ಮ ತಾಯಿ ಇದೆಲ್ಲ ನನ್ನ ಬೋರ್ ಹೊಡಿತೈತೆ. ನನ್ನ ಆಟ ನನಗೆ ಸಾಕು ಅಂದ್ಬಿಟ್ಟೆ ಮಣ್ಣಲ್ಲಿ ಆಟ ಆಡ್ಕೊಂಡೈತ. ಕಾಲೇ ನೋಡ್ತಾ ಇರಲಿಲ್ಲ. ಸುಮ್ಮನೆ ಹಿಂಗೆ ತಾಕೊಂಡು ಮುಂದಕ್ಕೆ ಬಂದರೆ ಬೋಟಿಂಗ್ದು ಮತ್ತು ಯಾವುದು ಪ್ರಾಣಿಗಂತೂ ಬೋರ್ ಹಾಕಿದ್ರು. ಬಿಡಮ್ಮ ನಾನು ಹೋಗ್ತೀನಿ, ಹೋಗಿ ಇಟ್ಕೊಂಬರ್ತೀನಿ ಉಳಿನ ಅಂತ ಅವ್ರ ಅಮ್ಮನಿಗೆ ಹೇಳ್ತಾ ಇದ್ದ. ಅಷ್ಟೊತ್ತಿಗೆ ಬಂದರು ಸೆಕ್ಯೂರಿಟಿ ಅವರು. ಕೇಳಿದ್ರು, ಅವ್ನು ಹೇಳ ಹೋಗಿ ಇಟ್ಕೊಂಬರ್ತೀನಿ ಹುಲ್ಲಿನ ಹಾಕೊಂಡು ಹೇಳ್ಕೊಂಡಿದ್ದ. ಆಗಲ್ಲ ಪಾಪ ಅಂದು ಕರ್ಕೊಂಡು ಮುಂದಕ್ಕೆ ಬಂದ್ರಿ. ಕೆಲಿನ ಸ್ವಲ್ಪ ಪ್ರಾಣಿ ಇರ್ತಿತ್ತು, ಅದನ್ನ ನೋಡ್ಬಿಟ್ಟು ಆಮೇಲೆ ಬೋಟಿಂಗ್ ಹೋಗ ಹಂಗೆ ಮುಂದೆ ಬಂದ್ರಿ. ಮುಂದೆ ಅದೇನೋ ಪ್ರಾಣಿ ತೋರಿಸ್ತಾರಲ್ಲ ಅವ್ರ ಅಮ್ಮ, ನನಗಂತೂ ಏನು ಕಾಣಿಸ್ಲಿಲ್ಲ. ಓ ನರಿಗಳು. ಓಕೆ ಹಂಗೆ ಮುಂದೆ ಬಂದೆ. ಸಿಕ್ತು ಲಾಸ್ಟ್ಗೆ ಬೋಟಿಂಗ್ ಪಾಯಿಂಟ್. ಏನೋ 200 ಏನೋ ಪೇ ಮಾಡಬೇಕು. ಮೊದಲೇ ಜಾಗ ಹಾಕೊಂಡು ಒಂದು 45 ಮಿನಿಟ್ಸ್ 30 ಮಿನಿಟ್ಸ್ ಏನೋ ಕೊಡ್ತಾರೆ. ಹಂಗೆ ಭಯ ಬೀಳ್ತಾಯ್ತಾ. ನನಗೆ ಬಾರೋ ಫಿಶ್ ಹಿಡಿಯಕ್ಕೆ ಹೋಗೋಣ ಅಂದ್ಬಿಟ್ಟು ಅವ್ನು ಕರ್ಕೊಂಡು ಹೊರಗೋಗಿ ಪೆಡ್ಲಿಂಗ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಸಿದೆ ಅವರು 45 ಮಿನಿಟ್ಸ್ ಅಂದ್ರೆ ನಾವು 30 ಮಿನಿಟ್ಸ್ ಅಲ್ಲ 20 ಮಿನಿಟ್ಸ್ ಆಯ್ತಾಯಿತು. ಅವ್ರು ಹೇಳೋದು ಇನ್ನೂ ಇದೆ ಹೋಗಿ ತೊಂದರೆ ಇಲ್ಲ. ಸರಿ ಇನ್ನೇನು ಮಾಡೋದು ತಂಗಿ ನೀರಲ್ಲ ಯಾರನ್ನ ಚಿಲ ಮುಂದಕ್ಕೆ ಹೋಗ್ತಾ ಇತ್ತು. ಜೋರಾಗಿ ಕುಳಿಬೇಕಾಗಿತ್ತು. ಕಾಲೆಲ್ಲ ನೋವು ಎತ್ಕೊಂಡ್ಬಿಡುತ್ತೆ. ಸರಿ ಪೀಕ್ ಟೈಮ್ ಬಂದರೆ ಫುಲ್ಲು ರಶ್ ಇರುತ್ತೆ. ಬಟ್ ನಾವು ಹೋಗಿದ್ದು ವೀಕ್ ಡೇಸಲ್ಲಿ, ವೀಕ್ ಸೆಂಟ್ರಲ್ಲಿ ಹೋಗ್ರಿ. ಸೊ ನಮ್ಗೆ ಸ್ವಲ್ಪ ಅಡ್ಜಸ್ಟೇಬಲ್ ಆಯ್ತು, ಸ್ವಲ್ಪ ಈಸಿ ಆಯಿತು. ಹಾಗೆ ಏನು ಮುಂದೆ ಬಂದರೆ ತೊಳ್ಕೊಂಡು ಅಲ್ಲಿಗೆ ನಡಿ ಇಲ್ಲಿಗೆ ನಡಿ ಅಂತ ಇಲ್ಲ. ಆ ದಾರಿ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 5 ನಿಮಿಷ 10 ನಿಮಿಷ ಆಗ್ತಾಯಿತ್ತು. ಅಷ್ಟು ತುಂಬ ಲೇಟ್ ಆಗ್ತೈತೆ. ಸ್ವಲ್ಪ ಪೆಡ್ಲಿಂಗ್ ಮಾಡೋದು ಆಗ್ತಿರ್ಲಿಲ್ಲ. ಲಾಸ್ಟ್ಗೆ ಅವನ ಕತೆ ಹೇಳ್ದ, ಏನಂತ ಅರ್ಥ ಆಗಿಲ್ಲ. ಓಕೆ ಮಗನೇ ಅಂದ್ಬಿಟ್ಟೆ. ಖುಷಿಗೆ ಅವ್ರೇನು ಮಾಡೋದು, ನಾನೊಂದು ಕಿಸ್ಕೊಟ್ಟೆ ಅವನಿಗೆ.
ಅವನೇನ್ ಮಾಡ್ತಾನೆ ನೋಡ್ಕೊಳ್ರಿ ಇವಾಗ ಬಯೋಸ್ಕೊಂತಾನೆ ಏನಕ್ಕೆ ಒಳ್ಳೇದು ಮಾಡ್ಲಿ ಲಾಸ್ಟ್ಗೆ ಗೇಟ್ ಅಂತಕ್ಕೂ ಅಲ್ದಕ್ಕೂ ಎಲ್ದಕ್ಕೂ ಅದೇ ಮಾಡ್ತಾ ಇದ್ದ ಮಕ್ಕಳಾಟದ ಮುಂದೆ ಏನಿಲ್ಲ ಅಂತಾರಲ್ಲ ಹಂಗೆ ಸರಿ ಅನ್ಬಿಟ್ಟು ಮುಂದೆ ಬಂದ್ರಿ ಮುಂದೆ ಬಂದು ನೋಡಿದ್ದೆ ನೀರಾನೆ ಇತ್ತು ಒಂದು 2-3 ಅದನ್ನ ನೋಡ್ಕೊಂಡು ಮುಂದೆ ಬಂದ್ರಿ ಮುಂದೆ ಯಾರೋ ಮರದ ಹತ್ರ ನಮ್ಮ ಮಗನ 2 ಸಾವಿರ ಗೊತ್ತಾಯ್ತಾ ನಮ್ಮನೆಲ್ಲ ಹೊರವಾಗಿತ್ತು ಪಾಪ ಲಾಸ್ಟು ಬಟ್ ನಾಟ್ ಲೀಸ್ಟು ಯಾವ್ದಿದು ಆನೆ ಆನೆಲ್ಲ ನೋಡಿದ್ರಿ ಪಾಪ ಎಲ್ಲ ಸೋಗೋಗಿತ್ತು ಆನೆ ಊಟ ಹಾಕ್ತಾರೆಲ್ಲ ಗೊತ್ತಿಲ್ಲ ಕಾಡು ಇಸ್ಬೇಕಾಗಿರ ನಮ್ಮ ಪಾಪ ನಾಡಿಗೆ ಎತ್ಕೊಂಬ ನಾವು ಬಿಟ್ಟು ಇಸ್ಕೊಳ್ಬಿಡ್ತಾರೆ ಪಾಪ ಊಟ ಇಲ್ಲ ನೀರಿಲ್ಲ ಏನಿಲ್ಲ ಏನಾದರೂ ಸ್ವತಂತ್ರ ಕಿತ್ಕೊಂತಾರೆ ಅಷ್ಟೇ ಸ್ವತಂತ್ರ ಕಿತ್ಕೊಂಡು ನಮ್ಮಂತ ಸ್ವತಂತ್ರ ಬಂದಿರೋ ನನ್ನ ಮಕ್ಕಳಿಗೆ ನೋಡಕ್ ಬಿಡ್ತಾರೆ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಪಕ್ಷಿ ಸೌಂಡ್ ಅಪ್ಪ ಅಲ್ಲಿ ಅಪ್ಪ ಇಲ್ಲಿ ಅನ್ಕೊಂಡ ಇದ್ದಾರಣ್ಣ ಲಾಸ್ಟ್ ಬಂದ್ರಿ ನಡೆದಿದೆ ನಮ್ಗಂತೂ ಸುಸ್ತಾಗ್ಬಿಡಿತ್ತು ಅಷ್ಟು ಒಂದು ವ್ಯೂ ಇತ್ತು ಫೋಟೋ ವ್ಯೂ ನವಿಲ್ ತಗೊಂಡು ಕಂಫರ್ಟಬಲ್ ಇರಲಿಲ್ಲ ಅವನು 2 ವರ್ಷ ಹೌದು ಹೋದಾಗ ಈಗ ಹಂಗೆ ಮುಂದೆ ಬಂದೆ ದಾಟಿದೆ ಇದನ್ಸುತ್ತೆ ಹೌಗ್ಲು ಆಕ್ಚುಲಿ ಬಂದರ್ಗಟ್ಟೆ ಬರೋಕ್ಕೆ ಕಾರಣನೇ ನನ್ನ ಮಗ ಏನಂದರೆ ಇದು ಬರೋ ಹಿಂದಿನ ದಿನ ಏನು ಮಾಡಿದ್ರಿ ಒಂದು ರೈಡ್ ಹೋಗಿದ್ರಿ ನಾನು ನನ್ನ ಮಗ ಹಾಗೆ ಹೋಗ್ತಾ ಇದ್ದಾಗ ರಸ್ತೆಯಲ್ಲಿ ಏನಾಯಿತು ಹಾವು ಕಾಣಿಸ್ತು ಆಗ ನಾನು ತೋರಿಸ್ದೆ ಅಪ್ಪ ಹಾವು ನೋಡಬೇಕು ಅಪ್ಪ ಹಾವು ನೋಡ್ಬೇಕಂತ ಹೇಳಿ ಲಾಸ್ಟಿಗೆ ಬರ ನಿಮ್ಗೆ ತೋರಿಸ್ತೀನಿ ಅಂದ್ಬಿಟ್ಟು ನಾನು ನಮ್ಮ ವೈಫ್ ಪ್ಲ್ಯಾನ್ ಮಾಡಿದ್ದೆ ಬನ್ನರ್ಗಟ್ಟಿಗೆ ಬಂದಿತ್ತು ಅವನು ಏನೋ ತಲೆ ಮೇಲೆ ಕೂತ್ಕೊಂಡು ಕತೆಗೆ ಹೇಳ್ತಾ ಇದ್ದ ನಾನು ಎಲ್ಲದಕ್ಕೂ ಹ್ಞೂ ಅಂತ ಹೇಳ್ಕೊಂಡು ಅವನು ಇನ್ನೊಂದು ಕತೆ ನಾನು ಹೇಳ್ಕೊಂಡು ಹಾಗೆ ಮುಂದಕ್ಕೆ ಬಂದು ಎಕ್ಸಿಟ್ ಪಾಯಿಂಟಲ್ಲಿ ಎಕ್ಸಿಟ್ ಆಗಬೇಕು ಲಾಸ್ಟ್ಗೆ ಅಣ್ಣ ಫುಲ್ಲು ಖುಷಿಯಾಗಿದ್ದ ನನಗೆ ಮತ್ತೆ ಹೋಗೋಣ ಅಂತಾನೆ ಅವ್ನಿಗೇನು ಗೊತ್ತು ಎಕ್ಸಿಟ್ ಪಾಯಿಂಟಿಂದ ಎಕ್ಸಿಟ್ ಆಗೋದು ವಸ್ತು ಹಿಂಗೆ ನಾವೇನಿಲ್ಲ ಅಂತ ಲಾಸ್ಟಿಗೆ ಅದು ಸರ್ಕಸ್ ಮಾಡ್ಬಿಟ್ಟು ಅಲ್ಲಿಂದ ನಮ್ಮ ಪ್ರಯಾಣ ಮನೆ ಕಡೆಗೆ ಇದು ವಿಡಿಯೋಸ್ ಅದೇ ಸುಮಾರು ದಿವಸ ಆಗಿತ್ತು ಅಪ್ಲೋಡ್ ಮಾಡಿರಲಿಲ್ಲ ಇಷ್ಟ ಆಗಿರಲಿಲ್ಲ ಅಯ್ಯೋ ಏನೋ ಮಾಡೋಣ ಸುಮ್ಮನೆ ಅಪ್ಲೋಡ್ ಮಾಡಿದ್ದ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು